ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಜೆ ಟೆಕ್ ಲೈಫ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕಾನ್ಸಾಯ್ ವೇಸ್ಟ್ ಬ್ಯಾಂಡ್ ಮಿಷಿನ್ ಅಂದರೆ DLR 1508P ಮಾಡೆಲ್ನ ಬಗ್ಗೆ ಸಂಪೂರ್ಣ ಮಾಹಿತಿ, ಅಂದರೆ ಫೀಡಿಂಗ್ ಟೈಮ್ ಮತ್ತು ಲೂಪರ್ ಟೈಮಿಂಗ್ ಮತ್ತು ಮೆಕ್ಯಾನಿಕಲ್ ಏನೇನು ನಮಗೆ ಸ್ಕಿಪ್ ಸ್ಟಿಚ್ ಏನೇನು ಪ್ರಾಬ್ಲಮ್ ಬರುತ್ತೆ, ಸೊ ಆ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ತುಂಬ ಜನ ಕೇಳ್ತಾಯಿದ್ರು, ಸರ್ ವೇಸ್ಟ್ ಬ್ಯಾಂಡ್ ಮಿಷಿನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತೇಳಿ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಸುಮ್ಮನೆ ಅವ್ರು ಹೇಳಿದ್ರು ಅಂತೇಳಿ ನಾವು ಮಾಡೋಕ್ಕೂ ಆಗೋಲ್ಲ, ಯಾಕಂದರೆ ಸುಮ್ಮನೆ ನಾರ್ಮಲಾಗಿ ನಾವು ಏನು ತೋರಿಸ್ರು ಅದು ನಿಮ್ಗೆ ಅರ್ಥನೂ ಆಗೋದಿಲ್ಲ. ಸೊ ಏನಾದರೂ ಪ್ರಾಬ್ಲಮ್ ಬಂದಿತ್ತು ಅಂದರೆ, ಸೊ ಆ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿರೋದನ್ನ ಡೀಟೇಲ್ಸ್ನ ಕಂಪ್ಲೀಟ್ ನಿಮ್ಗೆ ಹಾಕಿದಾಗ ಸೊ ಅವ್ರು ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಅಂತೇಳಿ. ಸೊ ನಮಗೆ ಈ ಪ್ರಾಬ್ಲಮ್ ಬಂದಿರಲಿಲ್ಲ, ಹಾಗಾಗಿ ನಾನು ಕಾನ್ಸಾಯ್ ವೇಸ್ಟ್ ಬ್ಯಾಂಡ್ ಮಿಷಿನ್ ಬಗ್ಗೆ ಯಾವುದೂ ಇದುವರೆಗೂ ವಿಡಿಯೋ ನಾನು ಮಾಡಿರಲಿಲ್ಲ. ಸೊ ಒಂದು ತುಂಬ ದಿವಸದಿಂದ ಕೇಳಿದರು. ಸೊ ಆಗ ನಮ್ಗೆ ಯಾವುದೋ ರನ್ನಿಂಗ್ ಇರೋ ಮಿಷಿನಲ್ಲಿ ನಿಮಗೆ ಜಸ್ಟ್ ಬೇಸಿಕ್ಕಾಗಿ ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ಅಂತೇಳಿ, ಸೊ ಆ ಪ್ರಾಬ್ಲಮ್ ಬಂದಿರೋ ಮಿಷನ್ನೇ ತೊಗೊಂಡು ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಅವಾಗ ಕ್ಲೀನಾಗಿ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ದೆ, ಅದಕ್ಕೇನು ನಾವು ಸೊಲ್ಯೂಷನ್ಸ್ ಕಂಡುಹಿಡಿದು ಯಾವ ರೀತಿ ಅದನ್ನ ರೆಕ್ಟಿಫೈ ಮಾಡಿದ್ವಿ ಅಂತೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಸೆಟ್ ಮಾಡಿಕೊಳ್ಳಿ. ನೋಟಿಫಿಕೇಷನ್ನು ನಿಮಗೆ ಆನ್ ಆದಾಗ ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಸಿಗುತ್ತೆ. ಆವಾಗ ಎಲ್ಲರಿಗಿಂತ ಮುಂಚಿತವಾಗಿ ನೀವು ವಿಡಿಯೋಸ್ನ ನೋಡ್ಬೋದು ಸ್ನೇಹಿತರೆ. ಸೊ ಬನ್ನಿ ನಾವು ಇನ್ನು ವಿಡಿಯೋದ ಬಗ್ಗೆ ನೋಡೋಣ. ಸೊ ನಾವಿನ್ನು ವಿಡಿಯೋದ ಬಗ್ಗೆ ನೋಡೋದಾದರೆ, ಸೊ ನೋಡಿ ಫಸ್ಟ್ ಇವಾಗ ನಾವು ಮಿಷಿನ್ ತೊಗೊಂಡಿದ್ದೀವಿ. ಸೊ ಅದು ಪ್ರಾಬ್ಲಮ್ ಏನು ಬಂದಿತ್ತು ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಅದನ್ನು ನೀವು ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋಗಿ. ಸೊ ನೀವು ಫಸ್ಟ್ ನಾನು ಮಾಡಲ್ ನಂಬರ್ ತೋರಿಸಿದೆ ನೋಡಿದ್ರಾ. ಸೊ ಇದು 1508P ಮಾಡಲ್ದು. ಸೊ ಇದು ನಮಗೆ ಆ್ಯಕ್ಚುಲಿ ಬಂದು ಸ್ಕಿಪ್ ಸ್ಟಿಚ್ ಬರ್ತಾಯಿತ್ತು. ಸೊ ಅದು ಏನಕ್ಕೋಸ್ಕರ ಬರ್ತಾಯಿತ್ತು, ಅದು ಏನು ಪ್ರಾಬ್ಲಮಿಂದ ಬರ್ತಾಯಿತ್ತು ಅಂತೇಳಿ ನಾನು ಇವಾಗ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ. ಅವಾಗ ನೀವು ನೋಡಿ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ನಾನು ಏನು ತೋರಿಸ್ತೀನಿ, ಏನೇನು ಪ್ರಾಬ್ಲಮ್ನ ಫೇಸ್ ಮಾಡಿದ್ವಿ ಅನ್ನೋದು. ಸೊ ಈ ರೀತಿ ಪ್ರಾಬ್ಲಮ್ ನೀವು ಫೇಸ್ ಮಾಡಿರ್ಬೋದು, ಇಲ್ಲ ಅಂತಲ್ಲ. ಸೊ ಮಾಡಿದರೆ ನೀವು ಯಾವ ರೀತಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ ಅಂಥೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಮಾಡಿರ್ತಕ್ಕಂಥದ್ದು ನೀವು ಮಾಡಿರ್ತಕ್ಕಂಥದ್ದಕ್ಕೂ ಏನಾದರೂ ಡಿಫ್ರೆನ್ಸ್ ಇದ್ದರೆ ಖಂಡಿತ ಅದನ್ನೂ ಸಹ ನಮಗೆ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಈಗ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಏನು ಪ್ರಾಬ್ಲಮ್ ಫೇಸ್ ಮಾಡಿದ್ವಲ್ಲ, ಸೊ ಅದ್ರ ಬಗ್ಗೆ ನಾವು ಇವಾಗ ಮಾತಾಡೋಣ. ಸೊ ಈಗ ನಾವು ಫಸ್ಟ್ ಬೇಸಿಕ್ ಆಗಿರ್ತಕ್ಕಂಥದ್ದೇನು ಪಾರ್ಟ್ಸ್ನೆಲ್ಲ, ಔಟ್ರ್ ಪಾರ್ಟ್ಸ್ನೆಲ್ಲ ನಾವು ರಿಮೂವ್ ಮಾಡ್ಕೊಳ್ಳೋಣ. ಫಸ್ಟ್ ನೀವು ನೋಡ್ತಾ ಇದ್ದೀರಿ. ಸೊ ನಾನು ಆ ಒಂದು ಫೋಲ್ಡ್ರ್ ಫಿಕ್ಸಿಂಗ್ ಏನು ಕ್ಲಾಂಪ್ ಇತ್ತು ಸೆಟ್ ಕಂಪ್ಲೀಟ್ ಆಚೆ ತೆಗೆದೆ. ಸೊ ಅದಾದಮೇಲೆ ಸೊ ನೀವು ನೋಡ್ತಾ ಇದ್ದೀರಿ ಪುಲ್ಲರ್ ಸೆಟ್, ಬಾಟಮ್ದು ಪುಲ್ಲರ್ ರೋಲರ್ ಸೆಟ್ದು ಏನು ಅಸೆಂಬಲ್ ಇದೆಯಲ್ಲ ಅದನ್ನೂ ರಿಮೂವ್ ಮಾಡ್ತಾ ಇದ್ದೀನಿ. ಅಂದರೆ ಏನಕ್ಕೆ ಇದೆಲ್ಲ ತೆಗಿತಾ ಇದ್ದೀನಿ ಅಂದರೆ, ನಾವು ಮಾಡ್ತಕ್ಕಂಥ ಆ ಒಂದು ಪರ್ಟಿಕ್ಯುಲರ್ ಏರಿಯಾ ಏನಿದೆಯೋ ಅದು ನಿಮಗೆ ಕ್ಲೀನಾಗಿ ಕಾಣಬೇಕು. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಇದೆಲ್ಲ ತೆಗೆದು ಕ್ಲೀನ್ ಮಾಡಿ ನಿಮಗೆ ಆ ಒಂದು ನಾವು ಏನು ಪ್ರಾಬ್ಲಮ್ ಫೇಸ್ ನಾವು ಮಾಡ್ತೀವಲ್ಲ ಆ ಒಂದು ಇದು ವಿಡಿಯೋನ ನಿಮಗೆ ಕ್ಲೀನಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದೆಲ್ಲ ಔಟ್ರ್ ಪಾರ್ಟ್ಸ್ ತೆಗೆದು ನಿಮಗೆ ಆ ಟೈಮಿಂಗ್ ಮಾಡೋದಿಂದ ಹಿಡಿದು ಪ್ರತಿಯೊಂದು ಏನೇನು ಪ್ರಾಬ್ಲಮ್ ಆಗಿತ್ತು ಅಂತ ನಿಮಗೆ ತೋರಿಸೋದಕ್ಕೆ ಈಸಿ ಆಗುತ್ತೆ ಅಂತ ಉದ್ದೇಶಕ್ಕೋಸ್ಕರ ಎಲ್ಲ ತೆಗಿತಾ ಇದ್ವಿ. ಬೇಸಿಕ್ಕಾಗಿ ಎಲ್ಲರೂ ತೆಗೆದು ಮಾಡೋದ್ರಿಂದ ಏನಂದರೆ ನೀವು ಕೆಲಸ ಮಾಡೋದಕ್ಕೂ ಈಸಿ ಇರುತ್ತೆ, ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟು. ಮತ್ತು ಯಾರಾದರೂ ನಿಮ್ಮ ಜೂನಿಯರ್ಸ್ಗೂ ನೀವೇನಾದರೂ ಹೇಳ್ಕೊಡ್ತಾ ಈ ಒಂದು ಕೆಲಸ ಮಾಡ್ತಾಯಿದ್ರೆ ಅವ್ರಿಗೂ ತುಂಬ ನೋಡ್ಕೊಳೋದಕ್ಕೂ ತುಂಬ ಈಸಿ ಆಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಇದೇ ರೀತಿ ಮಾಡಿಕೊಂಡ್ರೆ ನಿಮಗೂ ಅನುಕೂಲ, ನೆಕ್ಸ್ಟ್ ಕಲಿಯೋರ್ಗೂ ಈಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಅದು ಅರ್ಥ ಮಾಡಿಕೊಂಡು ನೀವು ಯಾವ ರೀತಿ ಮಾಡ್ಬೋದು ಅಂತ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಸೊ ಈಗ ನಾವು ಈ ವಿಡಿಯೋದನ್ನ ನೋಡ್ತಾ ಇದ್ದೀರಿ ನೀವು ಡಿಫ್ರೆನ್ಸ್. ನಾನು ನಿಮಗೆ ಫಸ್ಟ್ ಇವಾಗ ಲೂಪರ್ ಮೆಕ್ಯಾನಿಸಮ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನಿಮ್ಗೆ ಕ್ಲೀನಾಗಿ ಆ ಡಿಫ್ರೆನ್ಸ್ ಏನಾಗಿತ್ತು ಅನ್ನೋದು ಸಹ ನಾನು ಇಲ್ಲೊಂದು ಇಮೇಜನ್ನು ಸಹ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದನ್ನು ಡೀಪಾಗಿ ನೀವು ಅಬ್ಸರ್ವ್ ಮಾಡಿ. ಸೊ ನೆಕ್ಸ್ಟ್ ಈ ವಿಡಿಯೋದಲ್ಲೂ ನಿಮ್ಗೆ ಕಾಣುತ್ತೆ ಒಂದು ಲೂಪರ್ಗೆ ಏನಾಗ್ತಾಯಿದೆ ಕರೆಕ್ಟ್ ಎಕ್ಸಾಕ್ಟ್ ಟೈಮಿಂಗ್ ಬರ್ತಾ ಇದೆ, ಇನ್ನೊಂದು ಲೂಪರ್ಗೆ ಅಪ್ ಟು 1.5 ಇಂದ 2 mm ಗ್ಯಾಪ್ ಬರ್ತಾ ಇದೆ. ಸೊ ಇದು ಒಂದು ಮೇಜರ್ ಪ್ರಾಬ್ಲಮ್ಮು ಸ್ನೇಹಿತರೆ. ಸೊ ಇದನ್ನ ನಾವು ಏನಕ್ಕೋಸ್ಕರ ಆ ಪ್ರಾಬ್ಲಮ್ ಆಯಿತು ಅದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಮುಂದೆ ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವು ಈ ಒಂದು ವಿಡಿಯೋಸ್ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಾವು ಏನೇನು ಪ್ರಾಬ್ಲಮ್ನ ಫೇಸ್ ಮಾಡಿ ಅದಕ್ಕೇನು ನಾವು ರೆಕ್ಟಿಫೈ ಮಾಡೋದಕ್ಕೆ ಏನೇನು ನಾವು ಸೊಲ್ಯೂಷನ್ಸ್ ತೊಗೊಂಡ್ವಿ ಅದನ್ನ ನಿಮ್ಗೆ ಹೇಳಿದ್ರೂ ಅರ್ಥ ಆಗದೇ ಇರ್ಬೋದು. ಹಾಗಾಗಿ ಈ ವಿಡಿಯೋ ನೋಡ್ತಾ ನೀವು ನಾವು ಹೇಳೋದನ್ನ ಕೇಳಿದಾಗ ಸಂಪೂರ್ಣ ಮಾಹಿತಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಅವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆನಾ? ಸ್ಕಿಪ್ ಮಾಡ್ದಿರೋ ನೋಡಿ ಅಂತ ಹೇಳ್ತಾ ಇರೋದು. ಸೊ ಇವಾಗ ನೀವು ನೋಡ್ತಾ ಇದ್ದೀರಿ ನೋಡಿ, ನಾನು ಇದು ನೀಡ್ಲ್ ಗಾರ್ಡ್ ರಿಮೂವ್ ಮಾಡಿದ್ದೀನಿ. ಸೊ ಎಲ್ಲ ಪ್ರತಿಯೊಂದು ಪಾರ್ಟ್ನೂ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಏನಕ್ಕೆ
ಹಳಬರಿಗೆ ಸೀನಿಯರ್ಸ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾನು ಸ್ಟಾರ್ಟಿಂಗಿಂದ ಅದನ್ನೇ ಹೇಳ್ತಾರೆ. ಹೊಸಬರು ಯಾರೆಲ್ಲ ಇದ್ರಲ್ಲ ಅವ್ರಿಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ನೋಡಿದಾಗ ಕಲಿಯೋದಕ್ಕೆ ಈಸಿ ಆಗುತ್ತೆ, ಆ ಉದ್ದೇಶಕ್ಕೋಸ್ಕರ ಅಷ್ಟೇ. ಸೀನಿಯರ್ಸ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಅದನ್ನೇ ಹೇಳಿದ್ನಲ್ಲ, ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಹೇಳೋದು ಅವಶ್ಯಕತೆ ಇಲ್ಲ. ಇನ್ ಕೇಸ್ ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ಪ್ರತಿಯೊಂದು ಪಾರ್ಟ್ಸ್ ಬಗ್ಗೆಯೂ ನಾನು ಅವ್ರಿಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಅದು ನೀವು ನೋಡಿ ಅದೇ ರೀತಿ ಪ್ರಾಕ್ಟಿಕಲಾಗಿ ಮಾಡಿ. ಸೊ ಇಲ್ಲೊಂದು ನಿಮಗೆ ಅಲ್ಲೊಂದು ಗ್ರೂ ತೋರಿಸ್ತಾ ಇದ್ದೀನಿ, ಆ ಗಾರ್ಡಿದ್ದು ಸಂಬಂಧ ರಿಲೇಟೆಡ್ ಇದ್ರದ್ದು. ಅಲ್ಲಿ ಆ ಗ್ರೂ ಅಲ್ಲಿ ಆ ಗಾರ್ಡಲ್ಲಿ ಒಂದು ಸ್ಕ್ರೂ ಇರುತ್ತೆ, ಆ ಒಂದು ಸ್ಟೆಪ್ಪಲ್ಲಿ ಕೂತ್ಕೊಳುತ್ತೆ, ಅದನ್ನು ನಿಮ್ಗೆ ತೋರಿಸಿದೆ. ಸೊ ಆಮೇಲೆ ನೆಕ್ಸ್ಟು ನಾವು ಇವಾಗ ಲೂಪರ್ ಮೆಕಾನಿಸಮ್ ಬಗ್ಗೆ ನೋಡೋಣ. ಸೊ ನಿಮ್ಗೆ ನಾನು ಆವಾಗ ಇಮೇಜ್ ಆಗಿ ತೋರಿಸ್ನಲ್ಲ, ಮತ್ತು ಆ ವಿಡಿಯೋದಲ್ಲೂ ನೀವು ವ್ಯೂ ನೋಡಿದ್ರಿ, ಒಂದು ಲೂಪರ್ ಗ್ಯಾಪ್ ಬರ್ತಾಯಿತ್ತು, ಇನ್ನೊಂದು ಲೂಪರ್ಗೆ ಎಕ್ಸಾಕ್ಟ್ ಟೈಮಿಂಗ್ ಬರ್ತಾಯಿದೆ. ಇದು 2 ಕಾರಣಗಳಿಂದ ಆಗಿರುತ್ತೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ಒಂದು ಲೂಪರ್ ಏನಾದರೂ ಪಾಯಿಂಟು ಸೌದು ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಇನ್ನೊಂದು ಮೇಜರ್ ಪಾಯಿಂಟ್ ಏನಪ್ಪ ಅಂದರೆ, ಈ ಲೂಪರ್ ಕನೆಕ್ಟಿಂಗ್ದು ಬಂದು ಆ ಗ್ಯಾಪ್ ಡಿಸ್ಟೆನ್ಸ್ ಬಂದ್ರೂ ವೇರಿ ಆಗಿದ್ರೂ ಆಗಿರುತ್ತೆ. ಸೊ ಅದನ್ನ ನೀವು ಕಂಡುಹಿಡಿಯೋದು ಹೆಂಗೆ ಅಂತಂದರೆ, ಸಿಂಪಲ್ಲು ಲೂಪರು ಯಾವ್ದಾದ್ರು ನಿಮಗೆ ಫಸ್ಟ್ ರೆಕ್ಟಿಫೈ ಮಾಡ್ಬೇಕಂದ್ರೆ, ಲೂಪರ್ 2 ಪಾಯಿಂಟ್ ಒಂದೇ ಲೆಂತ್ ಇರ್ತಕ್ಕಂಥದ್ರೆ, ಇಲ್ಲ ಬೆಟ್ರು ಸಿಂಪಲ್ ಹೊಸ ಲೂಪರ್ ತೊಗೊಂಬಿಟ್ಟು 2 ಹಾಕಿ ನೋಡಿ, ಅವಾಗ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಹೊಸ ಲೂಪರ್ ಹಾಕಿ ನಿಮ್ಗೆ 2 ಡಿಫ್ರೆನ್ಸ್ ಬರ್ತಾ ಇದೆ ಅಂದರೆ, ಸೊ ಅವಾಗ ಕನೆಕ್ಟಿಂಗಲ್ಲಿ ಇಶ್ಯೂ ಇದೆ ಅಂತೇಳಿ. ಆ ಕನೆಕ್ಟಿಂಗ್ನ ಯಾವ ರೀತಿ ನಾವು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದಂತ ಈಗ ಈ ವಿಡಿಯೋದಲ್ಲಿ ನೋಡೋಣ. ಸೊ ಇವಾಗ ನೀವು ನೋಡ್ತಾ ಇದ್ದೀರಿ. ಸೊ ಅಲ್ಲಿ ನಾನು ಒಂದು ಆ ಲೂಪರ್ ಮೂಮೆಂಟಿಂಗ್ ಇರ್ತಕ್ಕಂಥ ಒಂದು ಕನೆಕ್ಟಿಂಗ್ ಸ್ಕ್ರೂಸ್ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಏನಕ್ಕೆ ಆ ಪ್ರಾಬ್ಲಮ್ ಎಲ್ಲಿ ಆಗಿತ್ತು ಅಂತೇಳಿ ನಿಮ್ಗೆ ನಾನು ಕ್ಲೀನಾಗಿ ತೋರಿಸ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೀವು ನೋಡ್ತಾ ಇರಿ, ಹಾಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಪಾರ್ಟ್ನ ನಾನು ರಿಮೂವ್ ಮಾಡಿ ನಿಮಗೆ ತೋರಿಸ್ತೀನಿ. ಆ ಲೂಪರ್ ಓಲ್ಡ್ ಸೆಟ್ ಕಂಪ್ಲೀಟಾಗಿ ಆಚೆ ತೆಗಿತೀನಿ. ಆಚೆ ತೆಗೆದು ಆ ಒಳಗಡೆ ಆ ಕನೆಕ್ಟಿಂಗ್ದು ಆ ಬ್ರಾಸ್ದು ಬ್ಲಾಕ್ ಕೂತ್ಕೊಳುತ್ತಲ್ಲ, ಆ ಬ್ಲಾಕ್ ಒಳಗಡೆ ಅಡ್ಜಸ್ಟಬಲ್ ಕನೆಕ್ಟಿಂಗ್ ಬರುತ್ತೆ. ಈಗ ಬರ್ತಾಗಿರ್ತಕ್ಕಂಥ ಲೇಟೆಸ್ಟ್ ಮಾಡಲ್ಸ್ ಮತ್ತು ಈ ಲೋಕಲಲ್ಲೆಲ್ಲ ಸಿಗುತ್ತೆ. ಫಸ್ಟು ಒರಿಜಿನಲ್ ಬಂತಲ್ಲ ಕನ್ಸೈ ಮಾಡಲ್ಸ್ ಬಂದಾಗ ಅದೆಲ್ಲ ಒಂದೇ ಸ್ಟ್ಯಾಂಡರ್ಡ್, ಅದೇನು ಅಡ್ಜಸ್ಟಬಲ್ ಇರ್ತಾ ಇರಲಿಲ್ಲ ಸ್ನೇಹಿತರೆ ಕನೆಕ್ಟಿಂಗಲ್ಲಿ. ಸೊ ಆವಾಗ ಏನು ಮಾಡ್ತಾಯಿದ್ವಿ ಅಂದರೆ, ಸೊ ನಾವು ಲೂಪರ್ನ ಕೆಲವರು ನಾವು ಮಾಡಿರ್ತೀವಿ, ನೀವು ಮಾಡಿರ್ತೀವಿ, ಇಲ್ಲ ಅಂತಲ್ಲ, ಆ ಲೂಪರ್ನ ಹೈಟ್ ಮಾಡಿಬಿಟ್ಟು ಟೈಮಿಂಗ್ ಮಾಡಿಕೊಂಡು, ಟೆಂಪ್ರವರಿ ಅದೆಲ್ಲ ಪರ್ಮನೆಂಟ್ ಅಲ್ಲ, ಇಲ್ಲ ನೀಡಲ್ ಡೌನ್ ಮಾಡಿ ಹಾಕ್ಬಿಟ್ಟು ಟೈಮಿಂಗ್ ಮಾಡ್ಕೊಳೋದು, ಇದೆಲ್ಲ ಮಾಡಿರ್ತೀವಿ, ಈಗಲೂ ಮಾಡ್ತಾಯಿದ್ದೀವಿ, ಇಲ್ಲ ಅಂತಲ್ಲ. ಸೊ ಅದು ಸ್ಟ್ಯಾಂಡರ್ಡಾಗಿ ಪರ್ಮನೆಂಟ್ ಮಾಡಬೇಕು ಅಂದರೆ ಏನು ನಾವು ಮಾಡ್ಬೋದು ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ. ಸೊ ನೀವು ನೋಡಿ, ಇವಾಗೆಲ್ಲ ಲೂಪರ್ ಮೆಕಾನಿಸಮ್ ನಾನು ಹೇಳಿದ್ನಲ್ಲ, ಕಂಪ್ಲೀಟ್ ಆ ಓಲ್ಡ್ರ್ ಸೆಟ್ನೇ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಯಾವ ರೀತಿ ಅಂತ, ಇದು ಬೇಸಿಕ್ಗೆ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ ಯಾವ ರೀತಿ ಅಂತೇಳಿ. ಸೊ ಆ 2mm ಮಲಂಕಿ ಸ್ಕ್ರೂನ ಆ ಬ್ಲಾಕ್ಗಳನ್ನೆಲ್ಲ ಸ್ಕ್ರೂ ಲೂಸ್ ಮಾಡಿಕೊಂಡು ಫ್ರಂಟ್ಸಲ್ಲಿರ್ತಕ್ಕಂಥ 10 ಸೈಜ್ ನೆಟ್ನ ನಾವು ರಿಮೂವ್ ಮಾಡಿಕೊಂಡ್ರೆ ಆ ಕಂಪ್ಲೀಟ್ ಸೆಟ್ಟೇ ಆಚೆ ಬರುತ್ತೆ. ಸೊ ನೀವು ನೋಡ್ತಾ ಇದ್ದೀರಿ, ಪ್ರತಿಯೊಂದು ನಾನು ತೋರಿಸ್ತಾ ಇದ್ದೀನಿ, ನೋಡಿದ್ರಾ? ಸೊ ಕಂಪ್ಲೀಟ್ ಸೆಟ್ಟೇ ಆಚೆ ತೆಗೆದೆ ನಾನು. ಸೊ ನೋಡಿದರೆ ಇವಾಗ ಅದರಲ್ಲಿ ಏನೇನು ಡಿಫ್ರೆನ್ಸ್, ಇದರಲ್ಲಿ ನಿಮ್ಗೆ ಏನೂ ಗೊತ್ತಾಗಲ್ಲ, ಇದು ಎಕ್ಸಾಕ್ಟ್ ಆಗೇ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಶಾಫ್ಟು, ಆ ಲೂಪರ್ ಓಲ್ಡ್ ಶಾಫ್ಟು, ಅದನ್ನು ನೋಡ್ಕೊಳ್ಳಿ, ನಿಮ್ಗೆ ಕ್ಲೀನ್ ಅದರಲ್ಲೇ ಪ್ರಾಬ್ಲಮ್ ಬರೋದು ಏನು ಬರುತ್ತೆ ಅಂತೇಳಿ. ಆಮೇಲೆ ಈ ಲೂಪರ್ ಕನೆಕ್ಟಿಂಗ್ನು ನಾನು ನಿಮ್ಗೆ ಹೇಳಿದ್ನಲ್ಲ, ಇದು ಏನಕ್ಕೆ ನಾನು ಅದು ಆಚೆ ತೆಗೆದೆ ಅಂದರೆ, ಆ ಒಳಗಡೆ ರೋಲರ್ ಬರುತ್ತೆ, ಆ ರೋಲರು ಸೌದಿತ್ತು, ಅದು ಪ್ಲೇ ಇರುತ್ತೆ, ಆ ಪ್ಲೇನ ಅದಕ್ಕೋಸ್ಕರ ಅದನ್ನ ಚೇಂಜ್ ಮಾಡಿದೆ. ಅದು ನಿಮ್ಗೆ ಮುಂದಿನ ವೀಡಿಯೋದಲ್ಲಿ ಇದರಲ್ಲೇ ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಇದನ್ನ ಸ್ಕ್ರೂ ಲೂಸ್ ಮಾಡಿಕೊಂಡು ಈ ಓಲ್ಡ್ ಶಾಫ್ಟ್ನ ಕಂಪ್ಲೀಟ್ ಮೇಲೆ ತೊಗೊಂಡು, ಇವಾಗ ಈ ಶಾಫ್ಟ್ನ ರೈಟ್ ಸೈಡ್ ಇರೋ ಶಾಫ್ಟ್ದು ಅದು 10 ಸೈಜ್ ನೆಟ್ ಇರುತ್ತೆ, ಅದನ್ನು ಬಿಚ್ಚಿಬಿಟ್ಟು ನಿಮಗೆ ಕಾಣುತ್ತೆ. ಇವಾಗ ಅಲ್ಲಿ ಸ್ವಲ್ಪ ಶಾಫ್ಟು ಹಿಂದೆ ಮುಂದೆ ಆಡ್ತು ಅಂದರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಇದನ್ನು ನಾವು ಆ್ಯಕ್ಚುಲಿ ಗ್ರೂ ಮಾಡಿದ್ದೀವಿ. ಏನಕ್ಕೆ ಅಂತಂದರೆ, ಸೇಮ್ ಇವಾಗ ನೀವು ನೋಡಿದ್ರಲ್ಲ, ಒಂದು ಲೂಪರ್ ಫಾಸ್ಟು, ಒಂದು ಲೂಪರ್ ಸ್ಲೋ. ಸೊ ಆ ಪ್ರಾಬ್ಲಮ್ಗೋಸ್ಕರ ನೋಡಿ, ಇವಾಗ ನಿಮ್ಗೆ ಕಾಣಿಸ್ತಾ ಇದೆಯಾ ನೋಡಿ. ಆ ಸ್ಟ್ಯಾಂಡರ್ಡ್ ಬಂದಾಗ ಅದು ಎಕ್ಸಾಕ್ಟ್ ಆ ಶಾಫ್ಟ್ ಹೋಲ್ಗೆ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ನಾವು ಆಮೇಲೆ ಆ ಡಿಫ್ರೆನ್ಸ್ನ ಅಡ್ಜಸ್ಟ್ ಮಾಡೋದಕ್ಕೆ ಸ್ವಲ್ಪ ನಾವೇನು ಮಾಡಿದ್ದೀವಿ, ಫೈಲಲ್ಲಿ ಉಜ್ಜಿ ಆ ಗ್ರೂ ಮಾಡ್ಕೊಂಡಿದ್ದೀವಿ. ಈಗ ಬರ್ತಕ್ಕಂಥ ನಾನು ಹೇಳಿದ್ನಲ್ಲ, ಅಡ್ಜಸ್ಟಬಲ್ ಕನೆಕ್ಟಿಂಗೇ ಬರುತ್ತೆ, ಆ ಶಾಫ್ಟ್ದು ಬ್ಲಾಕು ಅಡ್ಜಸ್ಟಬಲೇ ಬರುತ್ತೆ. ನಮ್ಮದು ಒರಿಜಿನಲ್ ಏನಿತ್ತು ಅದನ್ನೇ ಏನು ಮಾಡಿದ್ವಿ, ಸ್ವಲ್ಪ ಫೈಲ್ ಮಾಡಿ ನಮ್ಗೆ ಎಷ್ಟು ಬೇಕೋ ಆ 2mm 1.5mm ಏನು ಬೇಕೋ ಅದನ್ನು ನಾವು ಫೈಲ್ ಮಾಡಿ ಈ ಕನೆಕ್ಟಿಂಗಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ. ಸೊ ಇದೆಲ್ಲ ಆಯಿತು, ಟೈಟ್ ಮಾಡ್ಕೊಂಡ್ವಿ. ಸೊ ಈಗ ನೀವು ಡಿಫ್ರೆನ್ಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅದು ಫಸ್ಟ್ಗೂ ಈಗೂ ಏನು ಡಿಫ್ರೆನ್ಸ್. ಹಾಗೆ ನೋಡ್ತಾ ಇರಿ. ಸೊ ನಿಮಗೆ ನಾನು ಜಾಸ್ತಿ ಡಿಫಿಕಲ್ಟ್ ಮಾಡಿ ಏನು ತೋರಿಸೋಕ್ಕಲ್ಲ, ತುಂಬ ಸಿಂಪಲ್ಲಾಗಿ ತೋರಿಸ್ತೀನಿ ಸ್ನೇಹಿತರೆ, ನಿಮ್ಗೆ ಅರ್ಥ ಆಗುತ್ತೆ ಆ ಒಂದು ರೀತಿಯಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಾನು ಈ ಪ್ರತಿಯೊಂದು ಸ್ಟಾರ್ಟಿಂಗಿಂದ ಅದನ್ನೇ ರೀತಿಯೇ ನಿಮಗೆ ತೋರ್ಸೋಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ನೀವು ಕ್ಲೀನ್ ನೋಡಬೇಕಷ್ಟೇ. ನೋಡಿ ಇವಾಗ ನೋಡ್ತಾ ಇದ್ರಿ, ಜಸ್ಟ್ ಹಾಗೆ ಫಿಕ್ಸ್ ಮಾಡ್ಕೊಂಡು ಜಸ್ಟ್ 2 ನೀಡಲ್ ಡೌನ್ ಪೊಸಿಷನ್ ಇಟ್ಕೊಂಡು ಒಂದು ಲೂಪರ್ನ ನೀವು ಮೂಮೆಂಟ್ ಹತ್ರ ಕರೆಕ್ಟಾಗಿ ನೀಡಲ್ ಪೊಸಿಷನ್ ಬರೋದ್ರೆ ಇನ್ನೊಂದು ಲೂಪರ್ದು ಡಿಫ್ರೆನ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಫಸ್ಟು ಗ್ಯಾಪ್ ಬರ್ತಾಯಿತ್ತು, ಈಗ 2 ಎಕ್ಸಾಕ್ಟಾಗಿ ಬಂದಿದೆ.
ಸೊ ಈಗ ನಾನು ಮತ್ತೆ ಬಿಚ್ಚಿಬಿಟ್ಟು ಏನು ಮಾಡ್ತೀನಿ, ಸೊ ಮತ್ತೆ ನಾನು ಆವಾಗ ಏನು ಮಾಡಿದೆ, ಫುಲ್ ಮೀಡಿಯಮ್ ಟೈಟ್ ಮಾಡಿದೆ, ಫುಲ್ ಟೈಟ್ ಮಾಡಿರಲಿಲ್ಲ. ಸೊ ಇನ್ನೊಂದು 0.1 mm ಜಸ್ಟ್ ಆ ಗ್ಯಾಪ್ ನನಗೆ ಅನ್ನಿಸ್ತು. ಅದನ್ನು ಜಸ್ಟ್ ಅಲ್ಲೇ ನನಗೆ ಒಂದು ಕಣ್ಣು ಅಳ್ತಿಲ್ಲ. ಯಾಕಂದ್ರೆ ನಾವು ಮಾಡಿದ್ದು ನಮಗೆ ಪ್ರಾಕ್ಟಿಕಲಾಗಿ ಮಿಷಿನ್ ಹತ್ರ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ನಿಮಗೂ ಅಷ್ಟೇ, ನೀವು ಮಿಷಿನ್ ಹತ್ರ ಮಾಡ್ಬೇಕಾದ್ರೆ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ಎಷ್ಟು ಡಿಫರೆನ್ಸ್ ಇದೆ ಅಂತೇಳಿ. ನಾನು ಇದರಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಝೂಮ್ ಮಾಡಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಮುಂದಿನ ಇದರಲ್ಲೇ ನಿಮ್ಗೆ ಇನ್ನೂ ಅದು ಕ್ಲೀನಾಗಿ ತೋರಿಸೋ ಪ್ರಯತ್ನವೂ ಮಾಡ್ತೀನಿ. ಸೊ ಇವಾಗ ನೋಡಿ, ಅದನ್ನ ಜಸ್ಟ್ ಲೈಟಾಗಿ 0.1 mm ಅಷ್ಟೇ ಡಿಫ್ರೆನ್ಸ್ ಇದೆ. ಅದನ್ನ ಸ್ವಲ್ಪ ಲೂಸ್ ಮಾಡಿ ಮತ್ತೆ ಆ ಲೆವೆಲ್ಗೆ ಇಟ್ಕೊಂಡು, ಮತ್ತು ಅಲ್ಲಿ ಸ್ಲಾಟ್ ಇದೆ, ಆ ಸ್ಲಾಟ್ನ ಎಕ್ಸಾಕ್ಟ್ ಟಾಪ್ ಬರೋ ಥರನೇ ನಾನು ತಿರ್ಸ್ಕೊಂಡೆ. ಅದನ್ನು ತಿರ್ಸ್ಕೊಂಡು ಫುಲ್ ಟೈಟ್ ಮಾಡ್ಕೊತೀನಿ. ಏನಕ್ಕೆ ಅಂದರೆ ನಾವು ಮಾಡಿರೋದನ್ನ ಆ ಗ್ಯಾಪ್ ಅಡ್ಜಸ್ಟ್ಮೆಂಟ್ ನಾವು ಮಾಡಿದ್ದು ಕರೆಕ್ಟ್ ಆಗಿದೆ. ಫುಲ್ ಟೈಟ್ ಮಾಡಿಕೊಂಡು ಮತ್ತು ಎಕ್ಸಾಕ್ಟಾಗಿ ಮತ್ತೆ ಅದೇ ಥರ ಲೂಪರ್ ಓಲ್ಡ್ರನ್ನ ಫಿಕ್ಸ್ ಮಾಡ್ಕೊಂಬಿಡೋಣ ಈಗ ಕಂಪ್ಲೀಟ್ ಸೆಟ್ಟಿಂಗ್. ಯಾಕಂದರೆ ಅವಾಗ ನಾವು ಜಸ್ಟ್ ಎಂಡ್ ಮೂಮೆಂಟಲ್ಲೇ ಚೆಕ್ ಮಾಡಿದ್ವಿ. ಈಗೆಲ್ಲ ಕಂಪ್ಲೀಟ್ ಆ ಬ್ಲಾಕು ಮತ್ತು ಓಲ್ಡ್ರದ್ದು ಸೆಟ್ ಮುಂದೆಗಡೆ ಟೆನ್ಸೈಜ್ ನೆಟ್ಟು ಮತ್ತು ಅದಕ್ಕೆ ಲಾಕಿಂಗ್ ಸ್ಕ್ರೂ ಎಲ್ಲ ಹಾಕಿ ಫುಲ್ ಟೈಟ್ ಮಾಡಿಕೊಂಡು, ಸೊ ಈ ಲೂಪರ್ ಮೆಕ್ಯಾನಿಕ್ಸ್ನ ಮ್ಯಾನ್ಯುಯಲಾಗಿ ಹಂಗೆ ಚೆಕ್ ಮಾಡಿ ಆಮೇಲೆ ಈ ಲೂಪರ್ ಮೂಮೆಂಟ್ ಕನೆಕ್ಟಿಂಗ್ನು ಫಿಕ್ಸ್ ಮಾಡ್ಕೋಣ. ಅವಾಗ ನಿಮ್ಗೆ ಡಿಫ್ರೆನ್ಸು ನಾನು ಸ್ಟಾರ್ಟಿಂಗ್ ನೋಡಿದ್ದಕ್ಕೂ ಆಮೇಲೆ ನೋಡೋದಕ್ಕೂ ಡಿಫ್ರೆನ್ಸ್ ನಿಮ್ಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇವಾಗೆಲ್ಲ ಫಿಕ್ಸಿಂಗ್ ಆಯಿತು, ನೀವು ನೋಡ್ತಾ ಇದ್ದೀರಿ. ಸೊ ಇದನ್ನು ಅಷ್ಟೇ ಟೆನ್ಸೈಜ್ ನೆಟ್ ಲಾಕಿಂಗ್ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಆ ಲೂಪರ್ ಓಲ್ಡ್ರ್ ಮೆಕ್ಯಾನಿಸಮ್ ಇದೆಯಲ್ಲ ಸ್ನೇಹಿತರೆ, ಅದು ಫುಲ್ ಟೈಟ್ ಆಗಬಾರ್ದು, ಅದಕ್ಕೋಸ್ಕರ ಈ ಲಾಕಿಂಗ್ ಪರ್ಪಸ್ ಕೊಟ್ಟಿದ್ದಾನೆ. ಸೊ ಇದು ಹೊಸಬರಿಗೆ ನಿಮ್ಗೆ ಕ್ಲೀನಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಅದೇ ಹೇಳ್ತೀನಿ ಸ್ಟಾರ್ಟಿಂಗಿಂದ, ಎಲ್ಲರೂ ಹೇಳ್ಕೊಡೋದಿಲ್ಲ. ಸೊ ನಾನು ನಿಮ್ಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ. ಸೊ ನೀವು ಡೀಪಾಗಿ ಅದನ್ನ ನೋಡಿ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟಿಕಲಾಗಿ ನೀವು ಟ್ರೈ ಮಾಡಿ, ಅರ್ಥ ಆಗುತ್ತೆ. ನೋಡಿ, ನಾನು ಪ್ರತಿ ಸಾರಿ ನಾನು ಟೈಟ್ ಮಾಡಿದಾಗ ಹ್ಯಾಂಡ್ ಮೂಮೆಂಟ್ ಮಾಡಿ ನೋಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಫುಲ್ ಟೈಟ್ ಆಗಬಾರ್ದು, ಇದು ತುಂಬ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಏನಕ್ಕೆ ಅಂದರೆ ಅದು ಬ್ರಾಸ್ ಬ್ಲಾಕ್ಗಳು. ಒಂದ್ಸಲ ಏನಾದ್ರು ಫುಲ್ ಟೈಟ್ ಮಾಡಿ ನೀವೇನ ಫೋರ್ಸ್ ಆಗಿ ಏನಾದರೂ ಮಿಷಿನ್ ರನ್ ಮಾಡಿದೆ ಅಂದರೆ ಆ ಬ್ಲಾಕ್ಗಳು, ಆ ಓಲ್ಡ್ರ್ ಬ್ಲಾಕ್ ಇದೆಯಲ್ಲ ಸೌದ್ಬಿಡುತ್ತೆ. ಯಾಕಂದರೆ ಬಾಟಮ್ ಒಳಗಡೆ ಇರೋದು ಶಾಫ್ಟ್ ಬಂದು ಅದು MS ಇರುತ್ತೆ, ಅಂದರೆ ಅದು ಸ್ಟ್ರಾಂಗ್, ಅದು ಸ್ವಲ್ಪ ಆರ್ಡಿಂಗ್ ಆಗಿರುತ್ತೆ, SS ರೀತಿ ಕನ್ವರ್ಟ್ ಮಾಡಿರ್ತಾರೆ. ಅದು ಸವಿಯಲ್ಲಿ ನಿಮಗೆ ಸೌದ್ರೆ ಈ ಬ್ಲಾಕ್ಗಳೇ ಸವಿಯೋದು, ಓಲ್ಡ್ರ್ ಬ್ಲಾಕ್ಗಳು. ಸೊ ಹಾಗಾಗಿ ಓವರ್ ಟೈಟ್ ಕೊಡೋಕ್ಕೆ ಹೋಗಬೇಡಿ, ಪ್ಲೇನೂ ಬರಬಾರ್ದು, ಝೀರೋ ಕ್ಲಿಯರೆನ್ಸಲ್ಲಿ ಅದು ವರ್ಕ್ ಆಗಬೇಕು. ಆ ರೀತಿ ಸೆಟಪ್ ಮಾಡ್ಕೊಳ್ಳಿ. ಇದು ಮ್ಯಾನ್ಯುಯಲಾಗೇ ಮಾಡಬೇಕು. ಅದು ನೀವು ಮಿಷಿನ್ ಹತ್ರ ಇದ್ದರೆ ಪ್ರಾಕ್ಟಿಕಲ್ ನಿಮ್ಗೆ ಅರ್ಥ ಆಗುತ್ತೆ. ಸೊ ಮೆಥಡ್ ಇದೇನೆ, ಏನೂ ಚೇಂಜಸ್ ಇರಲ್ಲ. ನಾನೇ ಮಾಡಿ ತೋರಿಸ್ಲಿ, ಬೇರೆಯವ್ರು ಮಾಡಿದ್ರು ಅಷ್ಟೇ, ನೀವು ಮಾಡಿದ್ರು ಅಷ್ಟೇ, ಮೆಥಡ್ ಇದೇ ರೀತಿಯೇ ಮಾಡಬೇಕು. ಚೆಕ್ ಮಾಡೇ ಮಾಡಬೇಕು, ಅದು ಮ್ಯಾನ್ಯುಯಲಾಗೇ ಮಾಡಬೇಕು. ಇದನ್ನು ನೋಡ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ. ಸೊ ನೀವು ಮಾಡಬೇಕಾದ್ರೆ ಇದೇ ರೀತಿ ಚೆಕ್ ಮಾಡಿ ಅವಾಗ ಕ್ಲೀನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಟೈಟ್ ಆದ್ರೂ ನಿಮ್ಮ ಮಿಷಿನ್ ಅದೇ ಹೇಳ್ದಲ್ಲ, ಓಲ್ಡ್ರ್ಗಳು ಸೌದು ಬಿಡುತ್ತೆ ಒಳಗಡೆ ಬ್ಲಾಕು, ಮತ್ತು ಸ್ಕಿಪ್ ಸ್ಟಿಚ್ಚು ಅವಾಯ್ಡ್ ಆಗಲ್ಲ. ಪ್ರೆಸರ್ ಬಂದು ಮಿಷಿನ್ ಲೋಡ್ ಜಾಸ್ತಿ ಬೀಳ್ತಾ ಇರುತ್ತೆ ಟೈಟ್ ಆಗಿಬಿಟ್ರೆ. ಸೊ ಪ್ಲೇ ಬಂದ್ರೂ ಸ್ಕಿಪ್ ಸ್ಟಿಚ್ ನೀವು ಏನೇ ಮಾಡಿದ್ರೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಹಿಂದೆ ಮುಂದೆ ಆಡ್ತಾ ಇರುತ್ತೆ, ಆ ರನ್ನಿಂಗ್ ಸ್ಪೀಡಲ್ಲಿ ಯಾವಾಗ ಏನಾಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಎಸ್ಪೆಷಲಿ ಇದು ಡೆನಿಮ್ ಪರ್ಪಸ್ ಮಿಷಿನ್ಸ್ ಆಗಿರೋದ್ರಿಂದ, ನಾನು ಡೆನಿಮಲ್ಲಿ ನೀವು ಯೂಸ್ ಮಾಡ್ತಾರೆ ಇಲ್ಲ ಅಂತಲ್ಲ, ಬಟ್ ಎಸ್ಪೆಷಲಿ ಡೆನಿಮ್ಗೆ 1508 ಮಾಡಲ್ನ ಯೂಸ್ ಮಾಡ್ತಾರೆ. ಸೊ ನಾನ್ ಡೆನಿಮಲ್ಲಿ ಯೂಸ್ ಮಾಡ್ತಾರೆ. ಆದರೆ ಏನಂದರೆ ಅಷ್ಟೊಂದು ನಿಮಗೆ ಪ್ರಾಬ್ಲಮ್ ಬರೋಲ್ಲ. ಡೆನಿಮಲ್ಲಿ ಎಸ್ಪೆಷಲಿ ಅಕ್ಯುರೇಟಾಗಿದ್ರೇ ನಿಮಗೆ ಕರೆಕ್ಟಾಗಿ ಬರೋದು. ಕೆಲವು ಟೈಮ್ ಎಲ್ಲ ಕರೆಕ್ಟಾಗಿದ್ದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ಅದನ್ನು ನೀವು ಮಾಡಬೇಕಾದ್ರೆ ಅದಕ್ಕೆ ನಾನು ಹೇಳ್ತಾ ಇರೋದು, ತುಂಬ ಸೂಕ್ಷ್ಮವಾಗಿ ನೋಡ್ಕೊಂಡು ಮಾಡಿ ಈ ಒಂದು ಸೆಟ್ಟಿಂಗ್ ಮಾತ್ರ. ಇನ್ನು ಉಳಿದಿದ್ದು ಟೈಮಿಂಗ್ ಎಲ್ಲ ನಿಮಗೆ ಆಟೋಮೆಟಿಕಾಗಿ ಅದು ಕರೆಕ್ಟ್ ಬಂದ್ಬಿಡುತ್ತೆ. ಇದು ಫಸ್ಟು ಇದು ಬೇಸಿಕ್ ಇದು ನೀವು ಮಾಡಿಕೊಂಡ್ರೆ ಅಂದರೆ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಈಸಿ ಆಗಿಬಿಡುತ್ತೆ. ಸೊ ಇವಾಗ ನೋಡಿದ್ರೆ ಹೇಳ್ತೀರಿ, ಲೂಪರ್ ಮೂಮೆಂಟ್ ಕನೆಕ್ಟಿಂಗ್ನ ನಾನು ಫಿಟ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ನಿಮ್ಗೊಂದು ಮಾರ್ಕ್ ಇರುತ್ತೆ ನೋಡ್ಕೊಳ್ಳಿ. ಸೊ ಆ ಮಾರ್ಕು ನಿಮಗೆ ಬ್ಯಾಕ್ ಸೈಡ್ ಇದ್ದರೆ ಬ್ಯಾಕ್ ಸೈಡ್ಗೆ, ಈ ಫ್ರಂಟ್ ನೀವೇನು ಹಾಕ್ತಿರಲ್ಲ ಬಿಚ್ಚಿದ್ದನ್ನ ಅದನ್ನು ಅದೇ ರೀತಿಯೇ ಹಾಕೊಳ್ಳಿ. ಫ್ರಂಟ್ಗೆ ಹಾಕ್ಕೊಂಡು ಅದನ್ನ ಫಿಕ್ಸ್ ಮಾಡ್ಕೊಬೇಕು. ಇಲ್ಲಾಂದರೆ ಏನಾಗುತ್ತೆ, ನಿಮ್ಗೆ ಕರೆಕ್ಟಾಗಿ ಕುತ್ಕೊಳಲ್ಲ, ಅವಾಗ ಕೂಡ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಏನೇನು ನೀವು ಮಾಡ್ತೀರಿ ಫಸ್ಟ್ ಬಿಚ್ಚಬೇಕಾದ್ರೆ ಎಲ್ಲ ನೋಡ್ಕೊಂಡಿರಿ, ಒಂದ್ಸಲಿ ಗಮನಿಸ್ಕೊಂಡಿರಿ, ಅದೇ ರೀತಿಯೇ ಫಿಕ್ಸ್ ಮಾಡ್ಕೊಬೇಕು. ಸೊ ಎಲ್ಲ ಆದಮೇಲೆ ಫುಲ್ ಟೈಟ್ ಮಾಡ್ಕೊತಾ ಇದ್ದೀನಿ. ನೀವು ಅದೇ ರೀತಿ ಫುಲ್ ಟೈಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಈಸಿ ಆಗೋಕ್ಕೆ ಸಾಧ್ಯತೆ ಅಷ್ಟು ಈಸಿಯಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಝೂಮ್ ಮಾಡಿ ಎಷ್ಟು ನಿಮಗೆ ಕ್ಲಿಯರೆನ್ಸಾಗಿ ಕಾಣಿಸೋಕ್ಕೆ ಸಾಧ್ಯನೋ ಅಷ್ಟು ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಸ್ವಲ್ಪ ನೀವು ನಿಗಾ ಕೊಟ್ಟು ನೋಡಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ಸೊ ಅದೆಲ್ಲ ಆದಮೇಲೆ ಲೂಪರ್ ಟೈಮಿಂಗ್ ನಾನು ಇವಾಗ ಕ್ಲಿಯರೆನ್ಸ್ನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ, ಇವಾಗ ಕಾಣುತ್ತೆ ನೋಡಿ. ಇವಾಗ ಝೂಮ್ ಮಾಡಿ, ಇವಾಗ ಎರಡು ಲೂಪರು ಒಂದೇ ಥರ ಟೈಮಿಂಗ್ ಬರ್ತಾ ಇದೆ ನೋಡಿ. ನಾನು ಜಸ್ಟ್ ಬ್ಯಾಕ್ ಲೂಪರ್ ಹಾಕ್ಕೊಂಡು ಇವಾಗ ನಿಮ್ಗೆ ಟೈಮಿಂಗ್ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಟೈಮಿಂಗ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಫಸ್ಟ್ ಬ್ಯಾಕ್ ಸೈಡ್ ಮಾಡ್ಕೊಂಡು ಆಮೇಲೆ ಫ್ರಂಟ್ ಸೈಡ್ ಲೂಪರ್ ಹಾಕೊಂಡು ಟೈಮಿಂಗ್ ಮಾಡ್ಕೊಳೋದು. ಇದು ಪ್ರತಿಯೊಬ್ಬರಿಗೂ ಅದೇ ರೀತಿಯೇ ಮಾಡೋದು, ಈಸಿ ಆಗುತ್ತೆ. ಎರಡು ಒಂದೇ ಸಲ ಹಾಕೊಂಡು ನಿಮಗೆ ಕಾಣಲ್ಲ ಅಂತೇಳಿ ನಾನು ಒಂದೊಂದೇ ಲೂಪರ್ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಬ್ಯಾಕ್ ಸೈಡ್ ಝೀರೋ ಕ್ಲಿಯರೆನ್ಸ್ನ ಸೆಟ್ಟಿಂಗ್ ಮಾಡಿಕೊಂಡು ಲೂಪರ್ಗೂ ನೀಡಿಗೂ ಟಚ್ಚು ಆಗಬಾರ್ದು, ಗ್ಯಾಪು ಬರಬಾರ್ದು. ಸೊ ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ನಾನು ಅವಾಗ ಸ್ಕೂಟರಲ್ಲಿ ಟೈಟ್ ಮಾಡ್ತೀನಿ, ಅದನ್ನು ಹಿಂದೆ ಮುಂದೆ ಲೂಪರ್ ಅಡ್ಜಸ್ಟ್ಮೆಂಟ್ಗೆ ಆ ಒಂದು ಸ್ಕ್ರೂ ಯೂಸ್ ಮಾಡ್ಕೊಳೋದು.
ಸೊ ಇದನ್ನು ಬಿಟ್ಟು ನೆಕ್ಸ್ಟ್ ಬಂದು ನಿಮಗೆ ಲೂಪರ್ ಎಕ್ಸೆಂಟ್ರಿಕ್ ಫೀಡಿಂಗ್ ಟೈಮ್ದು ಒಂದು ಸ್ಕ್ಯಾಮ್ ಇದೆ, ಅದನ್ನು ತೋರಿಸ್ತೀನಿ. ಮತ್ತು ಫೀಡ್ ಆಗ್ದೂ ಒಂದಿದೆ, ಅದನ್ನು ತೋರಿಸ್ತೀನಿ. ಸೊ ಅದು ಎಲ್ಲನೂ ಈ ಒಂದು ವಿಡಿಯೋದಲ್ಲೇ ತೋರ್ಸೋಕ್ಕಾಗಲ್ಲ ಸ್ನೇಹಿತರೆ, ಯಾಕಂದ್ರೆ ತುಂಬ ಲೆಂತ್ ಆಗೋ ಕಾರಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಡ್ತೀನಿ, ಅದರ ಈ ಫೀಡಿಂಗ್ ಟೈಮ್ದು, ಕ್ಯಾಮ್ ಟೈಮಿಂಗು ಪ್ರತಿಯೊಂದೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಮುಂದುವರಿಸೋಣ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಇಲ್ಲಿವರೆಗೂ ನಿಮ್ಗೆ ಏನು ತೋರಿಸಿದ್ದೀನೋ ಇದನ್ನ ಪ್ರಾಕ್ಟಿಕಲಾಗಿ ಒಂದ್ಸಲ ನೀವು ನೋಡಿ ಅದೇ ರೀತಿ ಮಾಡಿ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ ಈ ರೀತಿಯ ಹೊಸ ಹೊಸ ವಿಡಿಯೋಗೋಸ್ಕರ ನಿಮ್ಮ ನೆಚ್ಚಿನ RJ Tech Life ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.